ಅನ್ಸಲ್ಲ. ಆ ಇಂಟೆನ್ಷನಿಂದ ಇವೆಲ್ಲ ಮಾಡ್ತಿರೋದು. ಜೊತೆಗೆ ಎರಡನೇದು ಇವತ್ತಿಂದು ಕಾರ್ಯಕ್ರಮದ ಇನ್ನೊಂದು ಉದ್ದೇಶ ಏನಂದರೆ, ಒಂದು ಚಿಕ್ಕ ಮೆಸೇಜು ಮಕ್ಕಳಿಗೆ. ಹಾಡು ಹೇಳ್ಬೋದಾ? ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ. ಯಾಕೆ ನಾನು ಹಾಡು ಹೇಳ್ತಾರಲ್ಲ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಉಳಿಯಿಂದ ಹೊಡೆದು ನಿತ್ಯ ಕಾಡುವರು ಎಂದು, ಉಳಿಯಿಂದ ಹೊಡೆದು ನಿತ್ಯ ಕಾಡುವರು ಎಂದು, ಒಡೆದು ಹೋದರೆ ನೀನು ಮೂರ್ತಿಯಾಗುವುದು ಎಂದು, ಒಡೆದು ಹೋದರೆ ನೀನು ಮೂರ್ತಿಯಾಗುವುದು ಎಂದು. ಕಟೆಯುವ ಕಠಿಣದಲೆ ಕಾರುಣ್ಯ ಕಲೆಯಿದೆ, ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆಯಿದೆ, ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆಯಿದೆ. ಇನ್ನೊಂದ್ಸಲ ರಿಪೀಟ್ ಮಾಡ್ರಿ ಸ್ಟೂಡೆಂಟ್ಸ್. ಕಾಡುವ ಕೊರಳಿನಲ್ಲಿ, ಬೇಗ, ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆಯಿದೆ, ಬೇಗ, ಒಲವಿನ ಸೆಲೆಯಿದೆ. ಯಾಕಂದ್ರೆ ನಮ್ಮ ಪೇರೆಂಟ್ಸ್ ಬೈತಾರೆ, ಟೀಚರ್ಸ್ ಬೈತಾರೆ ಅನ್ಸತಿ. ಆ ಕಾಡುವ ಕೊರಳಿನಲ್ಲಿ ಒಲವಿನ ಸೆಲೆ ಇದೆ, ಅದು ನಮಗೆ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಬ್ಲೇಮ್ ಮಾಡೋದ್ರಾಗೆ ಜೀವನ ಕಳೆದ್ಬಿಡ್ತೇವೆ. ಮತ್ತೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡುವ ಭೂಮಿಗೇನೆ ಹಿಂಸೆ ಮಾಡಿ ಕಾಡುವರು, ಫಲ ನೀಡುವ ಭೂಮಿಗೇನೆ ಹಿಂಸೆ ಮಾಡಿ ಕಾಡುವರು. ಒಳ್ಳೆತನವು ಗೆಲ್ಲುವುದೊಮ್ಮೆ ಇತಿಹಾಸ ನೋಡಿದಾಗ, ಒಳ್ಳೆತನವು ಗೆಲ್ಲುವುದೊಮ್ಮೆ ಇತಿಹಾಸ ನೋಡಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ, ನಮಗೂ ಕಾಲ ಬರುವುದೊಮ್ಮೆ ಯಾವಾಗ ತಾಳಿ ಬಾಳಿ ತಡ್ಕೊಂಡು ಪೇಷನ್ಸ್ ಇಟ್ಕೊಂಡು ಬಾಳಿ ಬಾಗಿದಾಗ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಹೋಗಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ. ನಾವು ಮನುಷ್ಯರು ನಾವು ನುಡಿಲಿಂದ್ರಂಗೆ. ಹೋಗಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಗುಡಿಗಳಲ್ಲಿ ಶಿಲೆಯು ನಾಟ್ಯವಾಡುತ್ತಿದೆ. ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ, ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ. ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ, ಬದಲಾಗಲು ಬಲವಾಗಲು ನಮ್ಮ ಪ್ರಕೃತಿ ಕರೆಯುತ್ತಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಮೂರ್ತಿಯಾಗುವುದು ಗೆಳೆಯ, ಮೂರ್ತಿಯಾಗುವುದು ಗೆಳೆಯ. ನಿಧಾನಕ್ಕೆ ಮನೆಗೆ ಹೋದ್ಮೇಲೆ ಆಗಿರಲಿ ಎದಕ್ಕೆ ಸೆಷನ್ ಬರ್ತೈತಿ ಯೋಚನೆ ಮಾಡ್ರಿ. ಯಾಕಂದ್ರೆ ಯಾರು ಯಾವಾಗ ಈಗ SLCದಾಗ ಹಿಂಗಿದ್ದಾರೋ, SLC ಫೇಲ್ ಆಗಿದ್ದರು ಸತ್ಯನು ದೊಡ್ಡ ದೊಡ್ಡ ಸರ್ಜನ್ ಆಗಿರೋದು ನೋಡೈತಿ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಯ ಓನರ್. ನಾ ಬೇರೆ ಹೇಳಕತ್ತಿಲ್ಲ, ನಮ್ಮ ಸ್ಟೂಡೆಂಟ್ಸ್ ನೋಡೈತಿ. ಹಾಗಾಗಿ ಪೇರೆಂಟ್ಸ್ ಆಗಿದ್ರು ಯಾವತ್ತೂ ಮಕ್ಕಳು ಅಕಸ್ಮಾತ್ ಕಡಿಮೆ ಕಲಿಯಕತ್ತಾರಂದ್ರೆ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಹೆಂಗಂದ್ರೆ ಈಗ ಬೇಗ ಚೇಂಜ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು. ಯಾಕಂದ್ರೆ ನಮ್ಮ ಮಕ್ಕಳು ನಾವು ಹೆಚ್ಚಿಗೆ ಅರ್ಥ ಮಾಡ್ಕೊಳ್ಳಿ ಅಂತಂದು ಸ್ವಲ್ಪ ಏನೋ ಹೇಳ್ತಿರ್ತಾರೆ. ಹಂಗಾಗಿ ಸ್ವಲ್ಪ ಹೆಚ್ಚಿಗೆ ನಾವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು, ಜೊತೆಗೆ ಪ್ರತಿದಿನ ಅವರು ವರ್ಕ್ ಮಾಡೋದು 100% ಮಾಡ್ತಾರಲ್ಲ ಅಂತ ನೋಡ್ಬಿಟ್ರೆ 100% ರಿಸಲ್ಟ್ ಬರ್ತೈತಿ. ನಾವು ಪ್ರತಿದಿನ ವರ್ಕ್ನಾಗ 100% ಇಲ್ಲ ಅಂದಾಗ, ಯಾಕಂದ್ರೆ ಹೊಟ್ಟೆಗಿದ್ದಾಗಿಂದ ಫೀಲ್ ಮಾಡಿರ್ತೀರಿ, ಎಸ್ಪೆಷಲಿ ತಾಯಂದ್ರು. ಇವ್ನು ಹೊರಗೆ ಹಾರಾಡೋದಲ್ಲ, ಹೊಟ್ಟೆಗಿದ್ದಾಗಿಂದ ನೋಡಿರ್ತೀರಿ ನೀವು. ಹಾಗಾಗಿ ಅವ್ರು ಓದ್ತಾರೋ ಬಿಡ್ತಾರೋ ವರ್ಕ್ ಮಾಡ್ತಾರೋ ಇಲ್ಲ ಎಲ್ಲ ನಿಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವ್ರ ಎಫರ್ಟ್ಸ್ ಕಡೆಗೆ ಲಕ್ಷ್ಯ ಕೊಡಲಿ. ಅಕಸ್ಮಾತ್ ಇನ್ನೇನೋ ಸ್ವಲ್ಪ ಕಡಿಮೆ ಇತ್ತು ನಮ್ಮ ಕಡೆಯಿಂದ ಟೀಚಿಂಗು ಎಫರ್ಟ್ ಏನೋ ಇತ್ತಂದ್ರು ನಮಗೆ ಹೇಳ್ರಿ. ಐ ಆಮ್ ರೈಟ್ ಟು ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲ್ಲ. ಈಗ ಕ್ರಾಶ್ ಕೋರ್ಸಿಂದು ಆಲ್ರೆಡಿ ಕ್ರಾಶ್ ಕೋರ್ಸಿಂದು ಸಿಲೆಬಸ್ ಮುಗಿಸಿದ್ವಿ, ಆದರೂ ಇನ್ನೂ 8 ದಿನ
ಕ್ಲಾಸನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಯಾಕಂದರೆ ಪ್ಲೀಸ್ ಬನ್ನಿ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದೇವರಿಗೂ ನಮಗೂ ಮಧ್ಯೆ ಇದ್ದಂಥ ಲಿಂಕ್ ಜೊತೆಗೆ ನಮ್ಮ ಪ್ರೀತಿಯ ಶರ್ಮಾ ಸರ್ ಅವರ ಧರ್ಮಪತ್ನಿಯವರು, ಇವರಿಗೂ ಸ್ವಾಗತ. ಗುರು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಏನಂದರೆ ಇವತ್ತು ಕ್ರಾಶ್ ಕೋರ್ಸಿಂಗ್ ಮುಗಿದಿದೆ, ಜೊತೆಗೆ ಬೇಸಿಕ್ ಕ್ಲಾಸಿಗೆ ಬರೋ ಮಕ್ಕಳದಾದರೂ ಬೇಸಿಕ್ ಕ್ಲಾಸಿಂಗ್ ಮುಗಿದಿದೆ, ಆದರೂ ಕ್ಲಾಸ್ ಕಂಟಿನ್ಯೂ ಎದಕ್ಕೆ ಮಾಡ್ತೀನಿ ಅಂದರೆ ಈಗ ಬೇಸಿಕ್ಸಲ್ಲಿ ಏನೇನು ಇಂಪ್ರೂವ್ ಆಗ್ಬೇಕಂತ ಗೊತ್ತಿದ್ದಲ್ಲ, ಆ ಹುಡುಗರಿಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ. ಜೊತೆಗೆ ಕ್ರಾಶ್ ಕೋರ್ಸ್ ಮುಗಿದಿದ್ರು ನನಗೆ ಸ್ಕೂಲ್ಗೆ ಹೋದ್ಮೇಲೆ ಅಟ್ಲೀಸ್ಟ್ ಒಂದು 4 ತಿಂಗಳು ನಿಮ್ಮ ಮಕ್ಕಳದ್ದೇನೋ ಅವ್ರಿಗೆ ನನಗೆ ಅರ್ಥ ಆಗ್ತಿಲ್ಲ, ಕಷ್ಟ ಆಗ್ತೈತಿ ಅಂತ ಪ್ರಾಬ್ಲಮ್ ಇರಬಾರ್ದು. ಅದನ್ನು ಇನ್ನೊಂದು ವಾರ ಬೆಳಗ್ಗೆ ಸಾಯಂಕಾಲ 2 ಕ್ಲಾಸ್ ತಗೊಂಡು ಮಾಡಿದರೆ ಇನ್ನು ಮುಂದೆ ಇವರಿಗೆ ನೀವೇನು ಫಂಕ್ಷನ್ ಏನಿಲ್ಲ. ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಬರೀ ಒಂದು 4 ಲೆಸನ್ ಸೈನ್ಸು, 4 ಲೆಸನ್ ಮ್ಯಾಥ್ಸು ಇಷ್ಟೇ ಪರ್ಫೆಕ್ಟ್ ಆದರೂ ಸಾಕು. ಬರೀ ಕ್ರಾಶ್ ಕೋರ್ಸ್ ಅಂದರೆ ಎಲ್ಲ ಕಡೆಗೆ ಹೆಂಗೆ ಇರ್ತದೆ ಇಂಟೆನ್ಷನ್ 45 ಸ್ಪೀಡಾಗಿ ಪಾಠ ಮುಗಿಸಿ ಕಳಿಸ್ಬಿಡ್ತಾರೆ. ಇಲ್ಲ ಹಂಗೆ ಮಾಡ್ತಿಲ್ಲ. ಸಿಲೆಬಸ್ ಮುಗಿದ್ಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗ್ಬೇಕು. ಮೊದಲಿಗಿಂತ ಚೆನ್ನಾಗಿ ಮಾಡಕತ್ತ ಅಂದ್ರೆ ಟೀಚರ್ಸ್ ಹೊಗಳ್ಬೇಕು ಅವ್ರಿಗೆ. ಅವಾಗ ಏನಾಗ್ತದೆ, ಈಗ ನಾನು ಒಬ್ಬ ಟೀಚರ್ ಹೊಗಳಿದ್ರೆ ಅಷ್ಟೊಂದು ಚೇಂಜ್ ಆಗಾರೆ ಅಂದರೆ ಸ್ಕೂಲ್ನಾಗಿರೋ ಟೀಚರ್ಸ್ ಎಲ್ಲ ಹಿಂಗಮ್ಮ ಹಿಂಗೆ ಕಲ್ತ ಹಿಂಗೆ ಮಾಡಕತ್ತಿ ಈಗ ಅಂತ ಶಬಾಷ್ ಅಂದ್ಬಿಟ್ರೆ ಸಾಕು. ಒಂದು ಸಲ ಅವ್ರು ಗಾಡಿ ಹೆಂಗಿರ್ದ ಬಂದಿರು ಆಟೋ ಸ್ಟಾರ್ಟ್ ಇಲ್ಲ, ಕಿಕ್ ಸ್ಟಾರ್ಟ್. ಹಾಗಾಗಿ ಯಾರು ಒಬ್ಬರು ಸ್ವಲ್ಪ ಸ್ಪಾರ್ಕ್ ಕೊಟ್ಬಿಟ್ರು ಅಂದರೆ ಹೇಳಕ್ಕೆ ಬರಲ್ಲ ಯಾವ ಲೆವೆಲಿಗೆ ಮುಟ್ತಾರಂತ ಹೇಳಿ. ಹಾಗಾಗಿ ಈಗ ಕ್ಲಾಸ್ ಮುಗಿದಿದ್ರು ಸಹ, ಸಿಲೆಬಸ್ ಮುಗಿದಿದ್ರು ಸಹ ಕ್ಲಾಸನ್ನು ಇನ್ನೂ ಮುಗಿಸಿಲ್ಲ. ಹಾಗಾಗಿ ಇನ್ನೊಂದು ವಾರ ಇವರಿಗೆ ಕಂಟಿನ್ಯೂಸ್ ಆಗಿ ಯಾರಾದರೂ ಇನ್ನೂ ಇದ್ದು ಬೇರೆ ಕಡೆಯಿಂದ ಬಂದವರು ಕಲಿಯಂಗಿದ್ರೆ ನಿಮ್ಮ ಪಿ ಜಿ ಎಲ್ಲ ಎಷ್ಟು ದಿನ ಬಂದಿದ್ರೆ ಅದು 45 ಡೇಸಲ್ಲಿ ಪೂರ್ತಿ ಮುಗಿಸ್ಕೊಂಡು ಮುಗಿಯೋವರೆಗೂ ಇದ್ದು ನೀವು ಪರ್ಫೆಕ್ಷನ್ ಮಾಡ್ಕೊಂಡು ಹೋಗಿ. ಅಟ್ಲೀಸ್ಟ್ ಒಂದು 6 ಲೆಸನ್ ಈಗ ಇಮಿಡಿಯೇಟ್ಲಿ ಎಕ್ಸಾಮ್ ಕೊಟ್ಟರು ನಾನು ಓದ್ಲಾಗ ಹೋಗಿ ಬರೀತು ನನಗಿರ್ಬೋದು. ಆ ರೀತಿ ಮಾಡೋಕ್ಕೋಸ್ಕರ ಇನ್ನೂ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಇನ್ನೂ ಹೆಚ್ಚಿಗೆ ಏನೂ ಮಾತಾಡಲ್ಲ, ಯಾಕಂದರೆ ಇದಿಷ್ಟು ಹೇಳೋದು ಭಾಳ ಅಂದರೆ ಭಾಳ ಮುಖ್ಯ ಆಗಿತ್ತು. ಆಮೇಲೆ ವೇದಿಕೆ ಮೇಗಿರೋಂಥ ಎಲ್ಲ ನಮ್ಮ ಸ್ನೇಹಿತರು ಸಹ ನಾವಿಲ್ಲಿ ಕರೆಸಿರೋದು. ನಮ್ಮ ಸ್ನೇಹಿತರು ನಾವೇನೋ ಸ್ವಲ್ಪ ಏನಾದ್ರು ಒಳ್ಳೇದಾತಂದರೆ ಭಾಳ ಅಂದರೆ ಭಾಳ ಸಂತೋಷ ಪಡ್ತಾರೆ. ಯಾಕಂದರೆ ಊರು ಬಿಟ್ಟು ಊರಿಗೆ ಬಂದೀವಿ. ದಾವಣಗೆರೆಗೆ ಯಾರಪ್ಪ ನಮ್ಮರ ಅಂದರೆ ನೀವೇ. ಹಾಗಾಗಿ ಭಾಳ ಸಂತೋಷ ಪಡೋಂಥ ನಮ್ಮ ಸ್ನೇಹಿತರು, ಪೋಷಕರು ಇವರನ್ನು ನಾನು ವೇದಿಕೆ ಮೇಲೆ ಕುಳಿಸಿರೋದು. ಹಾಗಾಗಿ ಅವರು ಸಹ ನಿಮಗೆ ಯಾರು ಈಗ 10 ನಿಮಿಷ ಮಾತಾಡದೆ 20 ನಿಮಿಷ ಮಾತಾಡದೆ ಮಾತಾಡಲ್ಲ ಹಂಗಂತ ಅವ್ರಿಗೂ ಮೊದಲೇ ಬೇಕು. ಹಂಗಾಗಿ ಏನಾದರೂ ಒಂದು 2 ಹಿತನುಡಿಗಳು ಹೇಳಿದ್ರೆ ಮಕ್ಕಳು ಯಾರು ಬೇಜಾರು ಮಾಡ್ಕೊಳ್ಳಿಲ್ಲ. ಹಂಗೆ ತಾಳ್ಮೆಯಿಂದ ಕೇಳಿ ಸ್ವಲ್ಪ ಅರ್ಥ ಮಾಡ್ಕೊಂಡು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಜೊತೆಗೆ ಯಾರೀಗ ಟಾಪರ್ಸ್ ಬರ್ತಾರೆ ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಹೆಂಗೆ ನೀವು ಟಾಪರ್ಸಿಗೆ ನಾನು ಹೇಳ್ತಿರೋದೇನಂದರೆ ಧನುಷ್ ಆಗಿರಲಿ, ಧನ್ಯ ಆಗಿರಲಿ, ನೀವು ಲಿಖಿತ್ ಆಗಿರಲಿ, ಆಮೇಲೆ ಮತ್ತೆ ಯಾರು ಬಂದವರಿಗೆ ಹೇಳ್ರಿ. ಇಲ್ಲಿ ಬಂದು ಗುರು ಸರ್ ಚೆನ್ನಾಗಿ ಪಾಠ ಮಾಡಿದ್ರು, ನಮಗೆ ಹಿಂಗೆ ಮಾಡಿದ್ರು, ಅದು ಬೇಡ. ನಮ್ಗೆ ಹೊಗಳಿಸ್ಕೊಳಕ್ಕೋಸ್ಕರ ಕರೆಸ್ದಂಗೆ ಆಗ್ಬಿಡ್ತೈತೆ ಫಂಕ್ಷನ್ಗೆ. ನೀವು ಹೆಂಗೆ ವರ್ಕ್ ಮಾಡಿದ್ರಿ ಅದನ್ನು ಮಾತಾಡ್ರಿ. ಯಾವ ಟೈಪ್ ವರ್ಕ್ ಮಾಡಿದರೆ ಅವರು ಸಹ ಅವ್ರ ಸ್ಕೂಲ್ನಾಗ ಟಾಪರ್ಸ್ ಆಗ್ಬೋದು. ಮೊದಲು ನಿಮಗೆ ಹೆಂಗಿತ್ತು ಸಿಚುವೇಶನ್ನು, ಎಷ್ಟು ಕಷ್ಟ ಇತ್ತೋ, ಎಷ್ಟು ಈಜಿ ಇತ್ತೋ, ಹೆಂಗೆ ಈಜಿ ಮಾಡಿದ್ರು, ಹೆಂಗೆ ವರ್ಕ್ ಮಾಡಿದ್ರು ಅಂತ ಅಷ್ಟೇ ಹೇಳ್ರಿ. ಅದನ್ನು ಬಿಟ್ಟು ಈಗ ಒಂದು ಮಾತು ನನ್ನ ಬಗ್ಗೆ ಹೇಳೋದು ಇಲ್ಲಿ ನೆಸೆಸಿಟಿ ಇರಲ್ಲ. ಯಾಕಂದರೆ ನೀವೇನೇ ಹೇಳಿದ್ರು ಅವ್ರ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋದ್ರ ಮೇಲೆ ನಂಬೋದು. ಹಾಗಾಗಿ ಅದೆಲ್ಲ ನಿಮಗೂ ಒಂದು ಸಣ್ಣ ರಿಕ್ವೆಸ್ಟು. ಈ ರೀತಿ ಇಲ್ಲಿವರೆಗೂ ಅವಕಾಶ ಮಾಡಿಕೊಟ್ಟಂಥ ಮತ್ತು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.